ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷ ಎಂ.ಬಿ. ನಾಗನಗೌಡ ಮಾತಾಡ್ತಿದ್ದೀನಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಇರ್ತಕ್ಕಂಥ ಪುರಸಭೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ವಾಹನ ಚಾಲಕರುಗಳಿಗೆ ಸರಿಯಾಗಿರ್ತಕ್ಕಂಥ ಸಂಬಳ, ಕನಿಷ್ಠ ವೇತನ ಏನು ಸರ್ಕಾರ ನಿಗದಿ ಮಾಡಿದೆ ಕಾರ್ಮಿಕ ಇಲಾಖೆ, ಆ ಕನಿಷ್ಠ ವೇತನ ಈ ಹಿಂದಿನ ಇದ್ದಂಥ ಗುತ್ತಿಗೆದಾರರು ನೀಲಾದ್ರಿ ಎಂಟರ್ಪ್ರೈಸಸ್ ಮತ್ತು ಸಂತೋಷ್ ಎಂಟರ್ಪ್ರೈಸಸ್ ಕೊಟ್ಟಿಲ್ಲ, ಮತ್ತು ಭವಿಷ್ಯ ನಿಧಿಯನ್ನು ಕೂಡ ಕೊಟ್ಟಿಲ್ಲ, ESIಯನ್ನು ಕೂಡ ಪಾವತಿಸಿಲ್ಲ. ಎಲ್ಲ ಈ ಹಣವನ್ನು ಅವರು ವಂಚನೆ ಮಾಡಿದ್ದಾರೆ ಈ ಬಾಗೇಪಲ್ಲಿ ಪುರಸಭೆಯಲ್ಲಿ. ಇವತ್ತು ನಮ್ಮ DUDC ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಿಗೆ ಈ ಸಂಬಂಧವಾಗಿ ಜಿಲ್ಲಾಧಿಕಾರಿ ಪರವಾಗಿ ಒಂದು ಮನವಿಯನ್ನು ಕೊಟ್ಟು ಆ ಎರಡೂ ಏಜೆನ್ಸಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಕಾರ್ಮಿಕರಿಗೆ ಬರಬೇಕಿರತಕ್ಕಂಥ ಬಾಕಿಯನ್ನು ಕೊಡಿಸ್ಲಿಕ್ಕೆ ಬೇಕಿರತಕ್ಕಂಥ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತು ಜಿಲ್ಲೆಯಲ್ಲಿ ಏನು ಸಫಾಯಿ ಕರ್ಮಚಾರಿಗಳು, ನಗರ ಸ್ಥಳೀಯ ಸಂಸ್ಥೆಗಳ ಕೆಲಸ ಮಾಡ್ತಕ್ಕಂಥ ಸಫಾಯಿ ಕರ್ಮಚಾರಿಗಳಿಗೆ ಅವರನ್ನು ಕೂಡ ಜಾಗೃತ ಸಮಿತಿಯಲ್ಲಿ ನಮ್ಮ ಪೌರ ಕಾರ್ಮಿಕರ ಪ್ರತಿನಿಧಿಯಾಗಿ ಇಲ್ಲಿ ಸುರೇಶ್ ಬಾಬು ಅವ್ರನ್ನ ತಗೊಳ್ಬೇಕು, ನೇಮಕಾತಿ ಮಾಡ್ಕೊಳ್ಬೇಕು ಜಾಗೃತ ಸಮಿತಿ ಸದಸ್ಯರಾಗಿ ಅಂತೇಳಿ ಒಂದು ಆಗ್ರಹವನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ಥಳೀಯ ಸಂಸ್ಥೆ ಹೊರಗುತ್ತಿಗೆ ನೌಕರರುಗಳು, ಆ ಡ್ರೈವರ್ಸ್ ಇರ್ಬೋದು, ಲೋಡರ್ಸು, ವಾಲ್ಮನ್ನು ಮತ್ತು ಎಲ್ಲರನ್ನೂ ಕೂಡ ಸರ್ಕಾರ ನೇರ ಪಾವತಿಗೆ ತರಬೇಕು. ಈ ಗುತ್ತಿಗೆ ಪಾವತಿಯನ್ನು ಕೈ ಬಿಡಬೇಕು. ಬದಲಾಗಿ ಇವತ್ತೇನು ಪೌರ ಕಾರ್ಮಿಕರು ಕಸ ಗುಡಿಸ್ತಕ್ಕಂಥ ಪೌರ ಕಾರ್ಮಿಕರನ್ನ ನೇರ ಪಾವತಿ ಮಾಡಿದಿರಿ, ಅದೇ ವೇಳೆಯಲ್ಲಿ ಸ್ವಚ್ಛತೆ ವಿಭಾಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ಡ್ರೈವರ್ಗಳಿರ್ಬೋದು, ವಾಲ್ಮನ್ಗಳೆಲ್ಲರನ್ನೂ ಕೂಡ ಇನ್ನು ಹೊರಗುತ್ತಿಗೆಯಲ್ಲಿ ಇಟ್ಟಿದ್ದೀರಿ, ಗುತ್ತಿಗೆ ಪಾವತಿಯಲ್ಲಿ ಇಟ್ಟಿದ್ದೀರಿ. ಇದೊಂದು ತಾರತಮ್ಯದ ನೀತಿ. ಒಂದೇ ಕಡೆ ಕೆಲಸ ಮಾಡ್ತಕ್ಕಂಥ ವಿವಿಧ ಭಾಗದ ನೌಕರಗಳನ್ನು ನೀವು ಬೇರೆ ಬೇರೆ ಹೆಸರಿನಲ್ಲಿ ಇಡ್ತಕ್ಕಂಥದ್ದು ಒಂದು ರೀತಿ ಸರ್ಕಾರಿ ಜೀತಗಾರಿಕೆ ಅಂತಕ್ಕಂಥದ್ದು ನಮ್ಮ ಸಂಘಟನೆ ಅಭಿಪ್ರಾಯ. ಹಾಗಾಗಿ ಕಳೆದ ಹಲವಾರು ವರ್ಷಗಳನ್ನು ಹೋರಾಟ ಮಾಡ್ಕೊಂಡು ಬಂದು ಫಲವಾಗಿ ಇವತ್ತು ಸರ್ಕಾರದ ಮುಂದೆ ಪ್ರಸ್ತಾವನೆ ಕೂಡ ಇದೆ. ಆದಷ್ಟು ಬೇಗ ಈ ಎಲ್ಲ ಹೊರಗುತ್ತಿಗೆ ನೌಕರರನ್ನ ಗುತ್ತಿಗೆ ಪಾವತಿ ಬದಲಾಗಿ ನೇರವಾಗಿ ವೇತನ ಕೊಡ್ತಕ್ಕಂಥದ್ದು, ಅವ್ರಿಗೆ ಸೇವಾ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಆಗ್ರಹವನ್ನು ನಾವು ಮಾಡಿದ್ದೀವಿ. ಸೊ ಬಹುಶಃ ನಮ್ಮ ಏನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಒಂದು ಸಕಾರಾತ್ಮಕವಾಗಿರತಕ್ಕಂಥ ಕ್ರಮ ಕೈಗೊಳ್ಳತಕ್ಕಂಥ ನಿರೀಕ್ಷೆ ನಮಗಿದೆ. ಸೊ ಅದನ್ನು ಅನುಸರಿಸ್ಕೊಂಡು ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ. ರಾಜ್ಯದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಇರ್ತಾರೆ? ಈ ರಾಜ್ಯದಲ್ಲಿ ಸುಮಾರು 16,000 ಜನ ಹೊರಗುತ್ತಿಗೆ ನೌಕರರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕುಡಿಯುವ ನೀರು ಮತ್ತೆ ಸ್ವಚ್ಛತೆ ಈ ಎರಡು ಪ್ರಮುಖ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರನ್ನು ಕೂಡ ಪೌರ ಕಾರ್ಮಿಕರ ಮಾದರಿಯಲ್ಲಿ ಗುತ್ತಿಗೆ ಪಾವತಿಯನ್ನು ಕೈ ಬಿಡಬೇಕು ಮತ್ತು ನೇರ ಪಾವತಿಗೆ ತರಬೇಕು, ಅವ್ರಿಗೂ ಸೇವಾ ಭದ್ರತೆಯನ್ನು ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ? ಈ ಜಿಲ್ಲೆಯಲ್ಲಿ ಸುಮಾರು 300 ಜನ ಕೆಲಸ ಮಾಡ್ತಿದ್ದಾರೆ, ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಬೇರೆ ಬೇರೆ ಸ್ವಚ್ಛತೆ ಮತ್ತು ಕುಡಿಯುವ ವಿಭಾಗದಲ್ಲಿ ಅವ್ರನ್ನು ಕೂಡ ತರಬೇಕಿದೆ. ಈಗೇನೆಲ್ಲ ಸೌಕರ್ಯ ಕೊಡ್ತಾ ಇದ್ದಾರೆ, ಏನ್ ಸೌಕರ್ಯ ಕೊಡ್ಬೇಕಂತ ಆಗ್ರಹಿಸ್ತಾ ಇದ್ದೀವಿ. ಈಗ ಎಲ್ಲ ಕಡೆ ಏನು ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡ್ತಕ್ಕಂಥವ್ರಿಗೆ ಕನಿಷ್ಠ ಅವ್ರಿಗೆ ಸೇವಾ ಭದ್ರತೆ ಕೊಡಬೇಕು. ಈಗ ನಾನು ಆಗ್ಲೇ ಹೇಳಿದೆ, ಕನಿಷ್ಠ ವೇತನ ಸರ್ಕಾರ ನಿಗದಿ ಮಾಡಿದೆ, ಅದು ಜಾರಿಯಾಗಿಲ್ಲ. ಮತ್ತು ಅವ್ರಿಗೆ PF ESIನ ವಂಚನೆ ಮಾಡ್ತಕ್ಕಂಥದ್ದು, ಸಮವಸ್ತ್ರಗೊಳ್ದಿರ್ತಕ್ಕಂಥದ್ದು, ಮತ್ತು ಅವ್ರ ಕೆಲಸದ ವೇಳೆಯಲ್ಲಿ ಏನಾದ್ರು ಕೂಡ ಸಮಸ್ಯೆಗಳಾದರೆ ಅದನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ಇಲ್ಲ. ಮತ್ತು ಇನ್ನೊಂದೇನೆಂದರೆ, ಇವತ್ತು ವಾಹನ ಚಾಲಕರು ಕಸದ ಜೊತೆಗೆ ಅನೈರ್ಮಲ್ಯದ ವಾತಾವರಣದಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಜೀವಕ್ಕೆ ಅಪಾಯ ಆದರೆ ಅವರ ಕುಟುಂಬಕ್ಕೆ ಯಾವುದೇ ಥರದ ಭದ್ರತೆ ಇಲ್ಲ. ಕನಿಷ್ಠ ಪಕ್ಷ ಅವರ ಕುಟುಂಬಗಳಿಗೆ ಅವ್ರಿಗೆ ಏನಾದ್ರು ಸಮಸ್ಯೆ, ಆರೋಗ್ಯ ಸಮಸ್ಯೆ ಆದರೆ ಕನಿಷ್ಠ 5 ಲಕ್ಷ ರೂಪಾಯಿ ಕೂಡ ಅವ್ರಿಗೆ ಒಂದು ಆರೋಗ್ಯ ವಿಮೆಯನ್ನು ಕೊಡಬೇಕು. ಅಕಸ್ಮಾತ್ ಹಂಗಾಗ್ಲೇ ಇರಲಿ, ಒಂದು ವೇಳೆ ನಮ್ಮ ಚಾಲಕರು ಸಾವನ್ನಪ್ಪಿದ್ರೆ, ಮೊನ್ನೆ ಬೆಳಗಾವಿನಲ್ಲಿ ಕಸ ಸಾಗಿಸ್ಬೇಕಾದ್ರೆ ಒಬ್ಬ ಚಾಲಕ ನಾಲೆಗೆ ಬಿದ್ದು ವಾಹನ ಪಲ್ಟಿ ಹೊಡೆದು ಸತ್ತೋದ. ಅವ್ರ ಕುಟುಂಬಕ್ಕೆ ಒಂದು ಬಿಡಿಗಾಸಿನ ಪರಿಹಾರ ಸಿಗ್ಲಿಲ್ಲ. ಹಾಗಾಗಿ ಯಾವುದೇ ವಾಹನ ಚಾಲಕರು, ಯಾರೇ ನೀರ್ಮನ್ನು ಮತ್ತೊಬ್ಬರು ಅಕಸ್ಮಾತ್ ಆಗಿ ಕೆಲಸ ವೇಳೆಯಲ್ಲಿ ಮೃತಪಟ್ಟರೆ ಅವ್ರಿಗೆ 25 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಅವ್ರು ಕೊಡಬೇಕು. ಅವ್ರು ನಿವೃತ್ತ ಅಂತ ಸಂದರ್ಭದಲ್ಲಿ ಇವತ್ತು BBMPನಲ್ಲಿ 10 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಿದ್ದಾರೆ. ಯಾವ ನೇರ ಪಾವತಿ ನೌಕರರ ನಿವೃತ್ತರಾದಂಥ ಸಂದರ್ಭದಲ್ಲಿ ಇವರು ಬರಿಗೈಲಿ ಮನೆಗೆ ಹೋಗುವಂಥ ವಾತಾವರಣ ಇದೆ. ಅವ್ರಿಗೂ ಕೂಡ ನೀವು ಕನಿಷ್ಠ ಅವ್ರು ರಿಟೈರ್ಡ್ ಆದಂಥ ವೇಳೆಯಲ್ಲಿ ಕನಿಷ್ಠ 10 ಲಕ್ಷ ರೂಪಾಯಿ ಇಡುಗಂಟನ್ನು ಕೊಡಬೇಕು. ಅಕಸ್ಮಾತ್ ಮರಣ ಅಪ್ಪರೆ, ಸರ್ವಿಸ್ ವೇಳೆಯಿಂದ ಮರಣ ಅಪ್ಪಿದ್ರೆ 25 ಲಕ್ಷ ರೂಪಾಯಿನ ಅವ್ರ ಕುಟುಂಬಕ್ಕೆ ಪರಿಹಾರವಾಗಿ ಕೊಡಬೇಕು ಅಂತೇಳಿ ಆಗ್ರಹಿಸಿದೆ. ಎಂ.ಬಿ. ನಾಗನಗೌಡ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘ. ಒಂದು ವೇಳೆ ಸರ್ಕಾರ